ಇಲ್ಲಿ ಏನು ಈ JDS ಮತ್ತು BJP ಎಲ್ಲ ಶಾಸಕರು, ಮಾಜಿ ಶಾಸಕರು ಹಾಗೂ ಎರಡೂ ಪಕ್ಷದ ಮುಖಂಡರುಗಳು ಹಾಗೂ ಈ ಜಿಲ್ಲೆಯ ರೈತರು, ಪ್ರಗತಿಪರರು, ನೀರಾವರಿ ಹೋರಾಟಗಾರರು ಎಲ್ಲನೂ ಸೇರಿ ಏನು ಒಂದು ಈ ಸರ್ಕಾರದ ಯೋಜನೆ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಅಂಥ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರ ಒಂದು ದಬ್ಬಾಳಿಕೆ ಮಾಡಿ ರೈತರ ಮೇಲೆ, ಆಮೇಲೆ ನಮ್ಮ ಒಂದು ಜನಾಂಗ ಒಂದು ಶ್ರದ್ಧೆ ಇಟ್ಕೊಂಡಿರೋಂಥ ಒಂದು ಮಠಾಧೀಶರ ಮೇಲೆ ಎಲ್ಲ ಲಾಠಿ ಚಾರ್ಜ್ಗಳು ಮಾಡಿ ರೈತರನ್ನ ಒಕ್ಕಲೆಬ್ಸೋದ್ರ ಮುಖಾಂತರ ಅಥವಾ ಈ ಪ್ರತಿಭಟನೆಯನ್ನು ತಡೆ ಹಿಡಿಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಏನು ಒಂದು IPC ಸೆಕ್ಷನ್ನ ಈ ಮಠಾಧೀಶರು ಹಾಗೂ ಮುಖಂಡರುಗಳ ಮೇಲೆ ಒಂದು ಸರ್ಕಾರ FIR ಮಾಡಿ ಅವ್ರನ್ನೆಲ್ಲ ಏನು ಜೈಲುಗಟ್ಟ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಇದು ನಿಜವಾಗಿ ಎರಡೂ ಪಕ್ಷಗಳು ನಾವು ಖಂಡಿಸಿ ಈ ಒಂದು ನಿರ್ಧಾರದ ವಿರುದ್ಧನೇ ಒಂದು ಪ್ರತಿಭಟನೆ ಮಾಡಬೇಕಾಗ್ತದೆ. ಹಾಗೂ ನಮ್ಮ ಮಾನ್ಯ ತುಮಕೂರು ಗ್ರಾಮಾಂತರದ ಶಾಸಕರು ಸ್ಪಷ್ಟವಾಗಿ ಈ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಪರಮೇಶ್ವರ್ ಅವ್ರಿಗೂ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೂ ಒಂದು ಸ್ಪಷ್ಟ ತಿಳುವಳಿಕೆ ಕೊಟ್ಟಿದ್ದಾರೆ. ಏನು ಕುಣಿಗಲ್ಲು ತುಮಕೂರು ಜಿಲ್ಲೆಯ ಒಂದು ಅವಿಭಾಜ್ಯ ಅಂಗ. ನಮಗೆ ಕುಣಿಗಲ್ಲಿಗೆ ನೀರು ಕೊಡೋದಕ್ಕೆ ನಮ್ದು ಯಾವುದೇ ಒಂದು ಅಭ್ಯಂತರ ಇಲ್ಲ. ಕೊಡಿ, ಯಾವ ಥರ ಕೊಡಬೇಕು ಆ ಥರ ಕೊಡಿ. ಒಂದು ಪೈಪ್ ಲೈನ್ ಹಾಕಿ ಅವ್ರಿಗೇನು ಯೋಜನೆ ಆಗಿದೆ 3 TMC ನೀರನ್ನು ಕೊಡಿ. ನೀವು ಎಕ್ಸ್ಪ್ರೆಸ್ ಲಿಂಕ್ ಏನಾದ್ರು ಮಾಡಿಬಿಟ್ಟು ನೀವು ಪೈಪಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಪಕ್ಕದ ರಾಮನಗರ ಜಿಲ್ಲೆಗೆ ನೀವು ನೀರು ಒದಗಿಸೋ ಪ್ರಯತ್ನ ಮಾಡಿದ್ರೆ ಆ ನೀರಿನ ಪ್ರಮಾಣ ತುಮಕೂರು ಜಿಲ್ಲೆಯ ಜನಗಳಿಗೆ ಕೊರತೆ ಆಗುತ್ತೆ. ಇಲ್ಲಿ ಏನೇನು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಆ ಲಭ್ಯ ಇರೋಂಥ ನೀರಲ್ಲೇ ಕೊರಟಗೆರೆಗೆ ಹಂಚಬೇಕು, ಮಧುಗಿರಿಗೆ ಹಂಚಬೇಕು, ತುಮಕೂರು ನಗರಕ್ಕೆ ಹಂಚಬೇಕು, ತುಮಕೂರು ಗ್ರಾಮಾಂತರ ತಾಲೂಕಿಗೆ ಆ ನೀರನ್ನು ಹಂಚಬೇಕಾಗ್ತದೆ. ಇರೋ ನೀರಲ್ಲೇನೇನೆ ಈಗಿರೋ ಒಂದು ಇದರಲ್ಲೇನೆ ನೀರು ಸಾಕಾಗ್ತಾ ಇಲ್ಲ. ಆ ನೀರಲ್ಲೇ ನೀವು ಮುಂದಿನ ಪಕ್ಕದ ಜಿಲ್ಲೆಗೆ ನೀರು ಹರಿಸಿದ್ದೇ ಆದರೆ ಈ ಜಿಲ್ಲೆಗೆ ಖಂಡಿತವಾಗಿ ಈ ಸರ್ಕಾರ ಈ ರೈತರಿಗೆ ಅನ್ಯಾಯ ಮಾಡದಂಥ ಒಂದು ಕಾರ್ಯಕ್ರಮವನ್ನು ಈ ಸರ್ಕಾರ ಒಂದು ನಿರ್ಧಾರ ಮಾಡಿ ಕೈಗೆತ್ತಿಕೊಂಡಿದೆ. ದಯಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಪರಮೇಶ್ವರ್ ಅವರು ದ್ವಿಮುಖ ನೀತಿಯನ್ನು ಕೊಟ್ಟು ಇಲ್ಲ ಜಿಲ್ಲೆಯ ಜಿಲ್ಲೆನ ಬೆಂಬಲಿಸಬೇಕು, ಇಲ್ಲ ಸರ್ಕಾರ ನೀತಿನ ಖಂಡಿಸ್ಬೇಕು, ಎರಡೊಂದು ತೀರ್ಮಾನನ ಮಾಡಿ ಈ ಒಂದು ಜಿಲ್ಲೆಯ ಜನಕ್ಕೆ ಅನುಕೂಲ ಆಗೋ ರೀತಿ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸರ್ಕಾರನ ಕೇಳ್ಕೊತಾ ಇದ್ದೀವಿ. ಹಾಗೂ ಯಾವುದೇ ಸವಲತ್ತುಗಳು ಬಂದರೂ ನಾವು ಕಡೆಯಲ್ಲಿ ನುಡಿತೇವೆ, ಚಾನಲ್ ನೀರು ಬಂದರೂ ಕಡೆಯಲ್ಲಿ ನುಡಿತೇವೆ. ಅದು ನಮ್ಮ ದುರಾದೃಷ್ಟವೋ ವಾಸ್ತವವೋ ಗೊತ್ತಿಲ್ಲ. ಆದರೆ ಫಲವತ್ತಾದಂಥ ಏನು ನೀರಾವರಿ ಭೂಮಿ ಇದೆ ಅಲ್ಲಿವರೆಗೂ ನೀರನೇಕ ಅವ್ರಿಗೆ ಏನೂ ತೊಂದರೆ ಇಲ್ಲ. ಈ ಭಾಗಕ್ಕೆ ಈ ಶಾಶ್ವತ ಬರಪೀಡಿತ ಪ್ರದೇಶವಾದಂಥ ನಮ್ಮ ಭಾಗ, ನಮ್ಮ ಕ್ಷೇತ್ರ ಮಧುಗಿರಿ ಮತ್ತು ಕೊರಟಗೆರೆ ಪಾವಗಡಗಳೇನಿದ್ದಾವೆ ಅವಕ್ಕೆ ನೀರು ಹರಿಸುವಾಗ ಸವಲತ್ತು ತರುವಾಗ ಅವರಿಗೆ ಬೇಕಾದಷ್ಟು ಕಾರಣಗಳು ಸಿಗ್ತವೆ ಈ ಸರ್ಕಾರಕ್ಕೆ. ಆದರೆ ಆ ಚಾನಲನ್ನು ಎಕ್ಸ್ಪ್ರೆಸ್ ಚಾನಲನ್ನು ಭೂ ಆಕರ್ಷಣೆ ಗ್ರಾವಿಟೇಷನ್ ಲೆವೆಲ್ನಲ್ಲಿ ಅದನ್ನು ಆಕರ್ಷಣೆಯಲ್ಲಿ ಸರಾಗವಾಗಿ ನೀರನ್ನು ಹೋಗುವಂಥ ವ್ಯವಸ್ಥೆ ಮಾಡುವಂಥ ಹಿತಾಸಕ್ತಿನ DK ಶಿವಕುಮಾರ್ ಅವರು ರಂಗನಾಥ್ ಅವರು ವ್ಯಕ್ತಪಡಿಸ್ತಾ ಇರೋ ಸಂದರ್ಭದಲ್ಲಿ ಇಲ್ಲಿನ ಈ ಭಾಗದ ಪ್ರಭಾವಿ ಶಾಸಕರು, ಪ್ರಭಾವಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಯ ಮಟ್ಟಕ್ಕೆ ಕೂತು ಚರ್ಚೆ ಮಾಡುವಷ್ಟು ಶಕ್ತಿ ಇರ್ತಕ್ಕಂಥ ರಾಜಣ್ಣವರು ಮತ್ತು ಪರಮೇಶ್ವರ್ ಅವರು ಜಾಣ ನಡೆ ನಮಗೆ ತುಂಬ ನೋವು ತರ್ತಾ ಇದೆ. ಅವರನ್ನ ನಿರಂತರವಾಗಿ ಗೆಲ್ಲಿಸ್ತಾ ಬಂದಿರುವಂಥ ಈ ಭಾಗದ ಈ ಮತದಾರರು, ಈ ಸಾಮಾನ್ಯರು, ಈ ಬಡವರಿಗೆ ಅವ್ರು ಯಾಕೆ ನಿಲ್ತಿಲ್ಲ? ಅವ್ರ ಉದ್ದೇಶ ಏನು? ಅವರ ಮುಂದಿನ ರಾಜಕೀಯವಾದಂಥ ಆ ಸವಲತ್ತುಗಳಿಗೆ, ರಾಜಕೀಯವಾಗಿ ಅವ್ರಿಗೆ ಸಿಗ್ತಕ್ಕಂಥ ಅರ್ಹತೆಗಳಿಗೆ ಈ ಜಾಣ ನಡೆಯನ್ನು ಇವ್ರು ನಡೀತಿರೋದು ನಮಗೆ ತುಂಬ ನೋವು ತಂದಿದೆ. ನಾವು ಎರಡೂ ಪಕ್ಷ NDA ಮೈತ್ರಿಕೂಟ ನಾವಿದ್ದ ಪ್ರಬಲವಾಗಿ ವಿರೋಧಿಸ್ತೇವೆ. ಆಮೇಲೆ ಅಲ್ಲಿ ಹೋರಾಟ ಏನು ಮಾಡ್ತಾ ಇದ್ವಿ, ನಮ್ಮ ಉದ್ದೇಶ ಇದ್ದಿದ್ದು ನಮ್ಮ ಧಾರ್ಮಿಕ ಮುಖಂಡರು, ನಮ್ಮ ಪೀಠಾಧಿಪತಿಗಳೇನಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಶಾಸಕರು, ಎರಡೂ ಪಕ್ಷದ ಶಾಸಕರು, ಎರಡೂ ಪಕ್ಷದ ಮುಖಂಡರು, ಸ್ಥಳೀಯರು, ಹೋರಾಟಗಾರರು, ನೀರಾವರಿ ಶಾಶ್ವತ ಹೋರಾಟ ರೈತ ಸಂಘದವರು ಎಲ್ಲ ಸೇರಿ ತುಂಬ ಶಾಂತಿಯುತವಾಗಿ ಮಾಡ್ತಾ ಇದ್ರು. ಅದನ್ನ ಕೊಲೆ ಪ್ರಯತ್ನ ಅನ್ನೋ ಮಟ್ಟಿಗೆ ಹೋಗ್ತಾರೆ. ಅಂದರೆ ನಾವು ಹಂಗೆ ಕೊಲೆ ಪ್ರಯತ್ನಕ್ಕೆ ಹೋಗಿದ್ರೆ, ಅವ್ರಿಗೆ ತೊಂದರೆ ಕೊಡಬೇಕು ಅಂದಿದ್ರೆ ಸರ್ಕಾರ ಕೇಳಬೇಕು ಅನ್ನೋ ದುರುದ್ದೇಶದಿಂದ ನಾವಿನ್ನ ರಾಜಕಾರಣದ ನೆಲೆಯಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡಿದ್ರೆ ಹೋರಾಟಕ್ಕೆ ಬೇರೆಯಾದಂಥ ವ್ಯವಸ್ಥೆ ಇರ್ತಿತ್ತು. ಶಾಂತಿಯುತವಾಗಿರಬೇಕು ಅನ್ನೋ ಕಾರಣಕ್ಕೆ 4 ಮಠಾಧಿಪತಿಗಳನ್ನು ಕರ್ಕೊಂಡೋಗಿ ನಿಲ್ಲಿಸಿದ್ರು. 4 ಮಠಗಳು ಈ ಸಮಾಜಕ್ಕೆ ಉತ್ತರ ಕರ್ನಾಟಕದ ಬಡಮಕ್ಕಳನ್ನು ತಂದು ಇಲ್ಲಿನ ಬಡಮಕ್ಕಳನ್ನು ಗುರುತಿಸಿ ವಿವಿಧ ದಾಸೋಹ ಮಾಡ್ತಾ ಈ ಸಮಾಜಕ್ಕೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಸೇವೆ ಮಾಡ್ತಿರೋರನ್ನ ಅದನ್ನು ಯಾವುದೋ ಒಂದು ಕುರುಡು ದೃಷ್ಟಿಯಿಂದ ಇವರು 307 ಅನ್ನೋ ಒಂದು ಇದನ್ನ ಏನು ಕೊಟ್ಟು
ಅದನ್ನು ಹಾಕೋರಿದ್ರೆ ಬಹುಶಃ ಈ ಕರ್ನಾಟಕ ಇತಿಹಾಸದಲ್ಲಿ ಯಾವ ಮಠಾಧಿಪತಿಗಳ ಮೇಲೂ ಸಾಮಾಜಿಕ ಹೋರಾಟದಲ್ಲಿ ಇಂಥ ಪ್ರಯತ್ನವನ್ನು ಯಾವ ಸರ್ಕಾರವೂ ಮಾಡಿರಲಿಲ್ಲ. ಇದು ಖಂಡನೀಯ. ಹಂಗಾಗಿ ನಾವೆರಡೂ ಪಕ್ಷದವರು ಇದನ್ನ ಬಹಳ ಪ್ರಬಲವಾಗಿ ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟಕ್ಕೆ ನಾವು ವಿರಾಮವನ್ನು ಕೊಡಲ್ಲ ಅಂತೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಅನಿಲ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಾವು ಪಕ್ಷಾತೀತವಾಗಿ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತೀನಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹೇಮಾವತಿಯ ಲಿಂಕ್ ಚಾನೆಲ್ ಬಗ್ಗೆ ಏನು ಪ್ರತಿಭಟನೆ ನಡೀತು, ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಸೆಕ್ಷನ್ 109 ಅಂದರೆ ಏನು ಹಿಂದೆ 307 ಇತ್ತು, IPC CRPC 307 ಇತ್ತು, ಅಂದರೆ ಅಟೆಂಪ್ಟ್ ಟು ಮರ್ಡರ್ ಅಂತಕ್ಕಂಥ ಒಂದು ಘೋರವಾಗಿರ್ತಕ್ಕಂಥ ಒಂದು ಸೆಕ್ಷನ್ಗಳನ್ನು ಹಾಕಿ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಮುಖಂಡರು ಆಗಿರ್ತಕ್ಕಂಥ ಗುಬ್ಬಿ ಮುಖಂಡರಾಗಿರ್ತಕ್ಕಂಥ ದಿಲೀಪ್ ಅವರು ಹಾಗೂ ನಮ್ಮ ಕಾರದ ಮಠದ ಸ್ವಾಮೀಜಿಗಳು ಮತ್ತು ಚಂದ್ರಶೇಖರ ಸ್ವಾಮೀಜಿಯವರು, ಈಗ 3 ಜನ ಸ್ವಾಮೀಜಿಗಳ ಮೇಲೆ ಇಂಥ ಒಂದು ಘೋರವಾಗಿರ್ತಕ್ಕಂಥ ಒಂದು ಸೆಕ್ಷನ್ಗಳನ್ನು ಅಳವಡಿಸ್ಕೊಂಡು ಇವತ್ತು FIR ಅನ್ನು ದಾಖಲು ಮಾಡಿದ್ದಾರೆ. ಈ ಒಂದು ಕೃತ್ಯವನ್ನು ಎಸಗಿದಂತಹ ಏನು ರಾಜ್ಯ ಸರ್ಕಾರ ಇದೆ, ಇದು ಪ್ರಜಾಪ್ರಭುತ್ವದ ಒಂದು ವಿರುದ್ಧವಾಗಿರ್ತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಂಡಿದೆ. ಅದನ್ನು ನಾವು ಖಂಡಿಸ್ತೇವೆ. ಪಕ್ಷದ ವತಿಯಿಂದ ಮತ್ತು JDS ಮತ್ತು BJP ಪಕ್ಷದ ವತಿಯಿಂದ ನಾವು ಅದನ್ನು ಖಂಡಿಸ್ತೇವೆ. ಆ ಹೋರಾಟವನ್ನು ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತುಮಕೂರು ಜಿಲ್ಲೆಯಲ್ಲಿ ಕೊರಟಗೆರೆ, ಮಧುಗಿರಿ ಮತ್ತು ಪಾವಗಡ ಶಾಶ್ವತವಾಗಿ ಬರಪೀಡಿತ ಪ್ರದೇಶಗಳು. ಇಂತಹ ಒಂದು ಪ್ರದೇಶಕ್ಕೆ ಬರಬೇಕಾಗಿರ್ತಕ್ಕಂಥ ಕುಡಿಯೋ ನೀರಿಗೆ ಅಗತ್ಯವಾಗಿರ್ತಕ್ಕಂಥ ಒಂದು ನೀರನ್ನು ಇವತ್ತು ಹೇಮಾವತಿ ಲಿಂಕ್ ಕೆನಾಲ್ ಮುಖಾಂತರ, ಅಂದರೆ ಪೈಪ್ಲೈನ್ ಮುಖಾಂತರ ಇವತ್ತು ಕುಣಗಲ್ಗೆ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕುಣಿಗಲ್ಲಿಂದ ಮುಂದಕ್ಕೆ ಮಾಗಡಿ ಮತ್ತು ರಾಮನಗರ ಜಿಲ್ಲೆಗಳಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಇದು ಒಂದು ಒಳಸಂಚಲನ ಮಾಡಿರ್ತಕ್ಕಂಥದ್ದು. ನಿಜವಾಗ್ಲೂ ನಾವೆಲ್ಲರೂ ಕೂಡ ಖಂಡಿಸಬೇಕಾಗಿರ್ತಕ್ಕಂಥ ಕ್ರಮ. ನಮ್ಮ ಹೇಮಾವತಿ ಕೆನಲ್ ಹೋರಾಟದ ಹಕ್ಕನ್ನೇ ಕಿತ್ತುಕೊಳ್ಳಲು ಮುಂದಾದ ಕಾಂಗ್ರೆಸ್ ಸರ್ಕಾರ ಏನು ಮುಖ್ಯವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಿರ್ಬೋದು, CM ಅವರು ಇರ್ಬೋದು, ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಇರ್ಬೋದು, ಮಠ ಮಾನ್ಯಗಳಿಗೆ ಹೋಗ್ತಾರೆ, ಸ್ವಾಮೀಜಿಗಳ ಆಶೀರ್ವಾದ ತಗೊತಾರೆ. ಅವ್ರ ಹತ್ರ ನಿರಂತರವಾಗಿ ಸಂಪರ್ಕ ಇದ್ದು ಸಹ ಅವ್ರನ್ನ ದೇವರ ರೂಪದಲ್ಲಿ ಪೂಜಿಸುತ್ತಿದ್ದೇವೆ ಅಂತ ಎಲ್ಲ ಕಡೆ ದೊಡ್ಡ ದೊಡ್ಡ ಭಾಷಣಗಳ ಮುಖಾಂತರ ಅವ್ರನ್ನ ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಆದರೆ ಇವರು ಜನಕ್ಕೆ ತೋರಿಸ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಜನರ ಮೇಲೆ, ಸ್ವಾಮಿಗಳ ಮೇಲೆ, ರೈತರ ಮೇಲೆ, ಜನಪ್ರತಿನಿಧಿಗಳ ಮೇಲೆ FIR ಮಾಡಿಸಿ ಎಲ್ಲೋ ಒಂದು ಕಡೆ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸನ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈಗ ಅದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನು ಕಾಲು ತುಳಿತಕ್ಕೆ ಅಭಿಮಾನಿಗಳ ಬಲಿಯಾದರೆ, ಇನ್ನೊಂದು ಕಡೆ ಕೈ ತುಳಿದಕ್ಕೆ ಅಧಿಕಾರಿಗಳ ಬಲಿಯಾಗಿದೆ. ಏನು ನಾವು ಒಂದು ಕಡೆ ರೈತರ ಕಡೆ ನಿಲ್ತೀವೋ, ಇನ್ನೊಂದು ಕಡೆ ಪೊಲೀಸರ ಪರವಾಗಿ ನಿಲ್ತೀವಿ ಅಂತ ಆಲ್ರೆಡಿ ನಮ್ಮ ಎಲ್ಲ ಕಡೆ ಇಡೀ ಕರ್ನಾಟಕದಾದ್ಯಂತ BJP ಇರ್ಬೋದು, JDS ಇರ್ಬೋದು, 2 NDA ಪಕ್ಷಗಳು ಸೇರಿ ಅವ್ರಿಗೆ ಬೆಂಬಲ ಕೊಟ್ಟಿದೆ. ಅವ್ರಿಗೆ ಗೆದ್ದಾಗ ಸಹಕಾರ ಮಾಡೋಕ್ಕೆ ಪೊಲೀಸರ ಸಹಕಾರ ಬೇಕು, ಇನ್ನೊಂದು ಏನೇ ಫಂಕ್ಷನ್ ಮಾಡಿದಾಗ ಅವರ ಸಹಕಾರ ಬೇಕು, ಅವರ ಸ್ವಂತ ಏನೇ ಪ್ರೋಟೋಕಾಲ್ ಇದ್ದಾಗ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಪೊಲೀಸರ ಸಹಾಯ ಬೇಕು. ದುರ್ಘಟನೆಗಳು ಸಂಭವಿಸೋಕ್ಕೆ ಕಾರಣ ಸರ್ಕಾರದ ಒಂದು ನಿಲುವು ಕಾರಣ ಹೊರತು ಅಧಿಕಾರಿಗಳ ನಿಲುವಲ್ಲ. ಅವ್ರು ಏನು ಮಾಡಿ ಅಂತ ಹೇಳಿರ್ತಾರೋ ಆ ಕೆಲಸನ ಅವರು ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದಾರೆ. ಆ ಒಂದು ಕಾರಣವಾಗಿ ನಾವು ಇವತ್ತು ಕೊರಟಗೆರೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ. ಈ ಒಂದು ಸ್ಪಂದನೆ ಸಿಗಲಿಲ್ಲ ಅಂದರೆ ಸರ್ಕಾರ
ಇನ್ನು ದೊಡ್ಡ ಮಟ್ಟದಲ್ಲಿ ಕೊರಟಗೆರೆಯಿಂದಾಗಲಿ ಜಿಲ್ಲಾದ್ಯಂತ ದೊಡ್ಡ ಪ್ರತಿಭಟನೆಗಳು ನಡೀತವೆ. ಏನು ಮೊನ್ನೆ ಕಾಲು ತುಳಿದಾಗಿದೆ RCB ವಿಜಯೋತ್ಸವ ಸಮಾರಂಭದಲ್ಲಿ, ಇದು ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮೊನ್ನೆ ಏನು ಹೇಮಾವತಿ ಕೆನಾಲ್ ವಿರೋಧಿಸಿ ಏನು ಹೋರಾಟ ಮಾಡಿದರು ನಮ್ಮ ರೈತರು ಮತ್ತು ಸ್ವಾಮೀಜಿಗಳು ಇವರೆಲ್ಲ ಸೇರ್ಕೊಂಡು ಏನು ಹೋರಾಟ ಮಾಡಿದ್ರು, ಅವ್ರಿಗೆ ಯಾರಿಗೂ ಕೊಲೆ ಮಾಡಬೇಕು ಅಥವಾ ಕೊಲೆ ಬೆದರಿಕೆ ನೀಡಬೇಕು ಅನ್ನೋ ಉದ್ದೇಶ ಇಲ್ಲ. ಅಂಥವ್ರ ಮೇಲೆ ನೀವು ತೊಗೊಂಡೋಗಿ 109 ಹಾಕಿದ್ದೀರಾ. ಈಗ ಮೊನ್ನೆ ಕಾಲು ತುಳಿತದಲ್ಲಿ ನೇರವಾಗಿ 11 ಜನ ಸಾವಿಗೆ ಕಾರಣ ಆಗಿದ್ದೀರಲ್ಲ, ನಿಮ್ಗಳ ಮೇಲೆ 109 ಹಾಕ್ಕೊಂತೀರಾ ನೀವು ಈ ವಿಚಾರವಾಗಿ? ಏನು ಮಾಡಕ್ಕೆ ಹೊರಟಿದ್ದೀರಾ ನೀವು? ಎಲ್ಲರನ್ನೂ ಹಿಂಗೆ ಹತ್ತಿಕ್ತಾ ಹೋದರೆ ಹೋರಾಟನ ಹತ್ತಿಕ್ತೀರಾ. ಈ ಕಡೆ ವ್ಯವಸ್ಥೆ ಇಲ್ದಂಗೆ ಕರೆಸ್ತೀರಾ ಜನಗಳನ್ನ, ನೇರವಾಗಿ ಆಹ್ವಾನ ಕೊಟ್ಟಿದ್ದೀರಾ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಹತ್ರ ಬಂದು ಸಂಭ್ರಮಾಚರಣೆ ಇದೆ ಬನ್ನಿ ಅಂತ, ಅವ್ರು ಬಂದವ್ರಿಗೊಂದು ವ್ಯವಸ್ಥೆ ಮಾಡಿಲ್ಲ. ಇನ್ನು ರಾಘವೇಂದ್ರ ಅವರು ಪೊಲೀಸ್ ಆಯುಕ್ತರಾಗಿ ಅತ್ಯುತ್ತಮ ಕೆಲಸಗಳನ್ನ ಮಾಡ್ಕೊಂಡ್ಬಂದಿದ್ರು. ಮಂಗಳೂರಲ್ಲಿ ಕಾರ್ಯನಿರ್ವಹಿಸಿದ್ದಾರೆ, ವಿವಿಧ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಅಲ್ಲಿ ಯಾವುದೋ ಒಂದು ಕೆಟ್ಟ ಒಂದು ಹೆಸರು ತಗೊಂಡಿಲ್ಲ ಅವರು. ಅಂಥವ್ರ ಮೇಲೆ ಹೊಣೆಗಾರಿಕೆ ಕೊಟ್ಟು ಹಾಕ್ಬಿಟ್ಟು ನೀವು ಅವ್ರನ್ನ ಇದು ಡಿಸ್ಮಿಸ್ ಮಾಡಿದ್ದೀರಾ, ಅಮಾನತ್ ಮಾಡಿದ್ದೀರಾ ಅವ್ರನ್ನ. ನೀವು ಯಾರಿಗೆ ಏನು ಸಂದೇಶ ಕೊಟ್ಟಿದ್ದೀರಾ ನೀವು? ಇತ್ತೀಚೆಗೆ BCCI ಮೇಲೆ ಮತ್ತು KSCA ಮೇಲೆ ಮತ್ತು RCB ಮೇಲೆ ನೀವು ಕೇಸ್ ಹಾಕಕ್ಕೆ ಹೊರಟಿದ್ದೀರಾ. ನೀವು KSCA ಬಂದು ಕರ್ನಾಟಕ ಕ್ರಿಕೆಟ್ ನಿಯಂತ್ರಣ ಮಾಡುತ್ತೆ ಹೊರತು ನೀವು ಜನಗಳನ್ನ ನಿಯಂತ್ರಣ ಮಾಡಲ್ಲ, ಕ್ರೌಡ್ನ ನಿಯಂತ್ರಣ ಮಾಡಲ್ಲ. ಇನ್ನು ವಿರಾಟ್ ಕೊಹ್ಲಿ ಮೇಲೆ ಹಾಕಬೇಕು ಅಂತ ನೀವು ಇದು ಮಾಡ್ತೀರಾ. ಆ ಮನುಷ್ಯ ಕನ್ನಡಕ್ಕೋಸ್ಕರ 18 ವರ್ಷ ಅವನು ಕ್ರಿಕೆಟ್ ಆಡಿ ನಮಗೆ ಒಂದು ಕಪ್ ತಂದು ಕೊಟ್ಟಿದ್ದಾನೆ. ಅಂಥ ಸ್ಪೋರ್ಟ್ಸ್ಮನ್ಶಿಪ್ಪು ಯಾರ ಹತ್ರನೂ ಇಲ್ಲ, ಜೆಂಟಲ್ಮ್ಯಾನ್ ಅವರು. ಅವ್ರ ಮೇಲೆ ನೀವು FIR ಹಾಕಕ್ಕೆ ಕೊಟ್ಟಿದ್ದೀರಲ್ಲ ನೀವು. ನೀವೇನು ಸಾಧಿಸಕ್ಕೆ ಕೊಟ್ಟಿದ್ದೀರಾ ನೀವು ಇದನ್ನು ಮಾಡಿಕೊಂಡು? ಸಂಭ್ರಮಾಚರಣೆ ಅವಶ್ಯಕತೆ ಇಲ್ಲಿದ್ದನ್ನು ಸಂಭ್ರಮಾಚರಣೆ ಮಾಡಿದ್ದೀರಾ, ಅದು ಆ ತರಾತುರಿ ಇದರಲ್ಲಿ. ಇವೆಲ್ಲ ಮಾಡ್ಕೊಂಡು ನೀವು ಜನಗಳಿಗೆ ಏನು ಸಂದೇಶ ಕೊಡ್ತೀರಾ, ಜನಗಳಿಗೆ ಏನು ಹಿತ ಕಾಪಾಡ್ತೀರಾ ನೀವು? ದಯವಿಟ್ಟು ಈ ನೈತಿಕ ಹೊಣೆನ ಹೊತ್ತಿ ನೀವು ರಾಜೀನಾಮೆ ಕೊಟ್ಟರೆ ಅವಾಗ ನಿಮ್ಮನ್ನು ಜನ ಒಪ್ಕೊತಾರೆ. ಅದು ಬಿಟ್ಟು ನೀವು ಸುಮ್ಮನೆ ಎಲ್ಲರ ಮೇಲೆ ದಬ್ಬಾಳಿಕೆ ನಡೆಸೋದು, ಇದನ್ನು ನಾವು ಖಂಡಿಸ್ತೀವಿ. ನಮ್ಮ NDA ಮಿತ್ರಕೂಟದಿಂದ ಖಂಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತು. 18 ವರ್ಷದ ನಂತರ RCB ವಿಜಯೋತ್ಸವನ ಆಚರಿಸಿತ್ತು. ಇಡೀ ಕರ್ನಾಟಕ ಅಲ್ಲ, ಇಡೀ ವಿಶ್ವನೇ ಅದನ್ನು ಸಂಭ್ರಮಾಚರಣೆನ ಪಡ್ತಾ ಇತ್ತು. ಸಂಭ್ರಮಾಚರಣೆನ ನಮ್ಮ ರಾಜ್ಯ ಸರ್ಕಾರ ಕೇವಲ 24 ಗಂಟೆಯಲ್ಲೇ ಅದನ್ನು ಸರ್ವನಾಶ ಮಾಡ್ತು. ಏನು 24 ಗಂಟೆನಲ್ಲೇ ಏನು ಗೆದ್ದಿರಾ ಅಂತ RCB ತಂಡನ ಬೆಂಗಳೂರಿಗೆ ತರಾತುರಿನಲ್ಲಿ ಕರೆಸಿಸಿ ವಿಧಾನಸೌಧದ ಮುಂದೆ, ಅದಾದ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಥರದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ದಂಗೆ, ವ್ಯವಸ್ಥಿತವಾದ ಆಯೋಜನೆ ಮಾಡ್ದಂಗೆ ತರಾತುರಿನಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿ 11 ಜನರ ಸಾವಿಗೆ ಕಾರಣ ಆಗಿರುವಂಥ ಈ ರಾಜ್ಯ ಸರ್ಕಾರ ಇವರ ಒಂದು ವೈಫಲ್ಯತೆಯಿಂದ ಈ ಒಂದು ಸಾವು ನೋವುಗಳು ನಡೆದಿದ್ದಾವೆ. ಇವ್ರುಗಳಿಗೆ ಈ ಸಾವು ನೋವನ್ನ ಮಾಡಿರುವಂಥ ರಾಜ್ಯ ಸರ್ಕಾರ ಕೇವಲ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಅವ್ರ ಮೇಲೆ ಈ ಸಮಸ್ಯೆನ ಅವ್ರ ಮೇಲೆ ಏರ್ತಾ ಇದೆ. ಆ ಥರ ಆದರೆ ಈ ಒಂದು ಘೋರ ಕೃತ್ಯಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಕೂಡ ನೇರ ಹೊಣೆ ಆಗ್ತಾರೆ. ಅವರು ಕೂಡ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಕೊರಟಗೆರೆ BJPಯಿಂದ ಆಗ್ರಹಿಸ್ತಾ ಇದ್ದೀವಿ. ವಿರೋಧಿಸಿ ನಮ್ಮ BJP ಕಚೇರಿಯಲ್ಲಿ ನಮ್ಮ ಮುಖಂಡರಾದ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಮಿತ್ರ ಪಕ್ಷವಾದ JDS ಮತ್ತು ನಮ್ಮ BJP ಎಲ್ಲ ಮುಖಂಡರುಗಳ ಒಂದು ಸಮಕ್ಷಮದಲ್ಲಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿದೆ, ಏನು ಈ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ನ ವಿರೋಧಿಸಿ ರೈತ ಸಂಘ ಒಂದು ಬೃಹತ್ ಹೋರಾಟವನ್ನು ಆಯೋಜನೆ ಮಾಡಿತ್ತು. ಆ ಹೋರಾಟಕ್ಕೆ ಏನು ನಮ್ಮ NDA ಮೈತ್ರಿಕೂಟವು ಸಹ ಬೆಂಬಲ ಕೊಟ್ಟು ಅಲ್ಲಿನ ಸಾರ್ವಜನಿಕರುಗಳು, ರೈತರುಗಳು ಎಲ್ಲರೂ ಸಹ ಬೀದಿಗೆ ಇಳಿದು ನಮ್ಮ ನೀರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ವಿ. ಅದನ್ನ ಹತ್ತಿಕ್ಕಕ್ಕೋಸ್ಕರ, ಒಂದು ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡೋಕ್ಕೋಸ್ಕರ ಏನು ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಲ್ಲಿ ಹೋರಾಟ ಎಲ್ಲರ ಹಕ್ಕು, ಆ ಹೋರಾಟನ ಹತ್ತಿಕ್ಕಿ ಒಂದು ತೊಗಲಕ್ಕರ ದರ್ಬಾರ್ನ ಮಾಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಏನು ಒಂದು ತ್ರಿವಿಧ ದಾಸೋಹ ಮಾಡ ಅಂತ ನಮ್ಮ ಮಾನ್ಗಳು ಯಾವ ತರ ಇದೆ ಅಂದ್ರೆ ಅದು ಒಂದು ದೇವಸ್ಥಾನ ತರ, ಅಂತ ಮಠಾಧೀಶರುಗಳು ದೇವ್ರುಗಳ ತರ ನಮ್ಮ ಹಿಂದೂ ಸಮಾಜದಲ್ಲಿ ನಾವು ಭಾವಿಸ್ತೀವಿ. ಅಂತ ಮಠಾಧೀಶರುಗಳ ಮೇಲೆ ಇವರು FIR ಆಗ್ತಾರೆ, ಅವ್ರ ಮೇಲೆ ಒಂದು ಕೊಲೆ ಆಪಾದನೆಗಳು ಬರ ಅಂತ ಒಂದು ಕ್ರಿಮಿನಲ್ ಏನು ಕೇಸ್ಗಳನ್ನ ಹಾಕ್ತಾರೆ ಅಂತ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ನಾವು
ಕಡ್ಡಾಯವಾಗಿ ನಮ್ಮ NDA ಮೈತ್ರಿಕೂಟ ಖಂಡಿಸ್ತಾ ಇದ್ದೀವಿ. ಅದಾದ್ಮೇಲೆ ರೈತರುಗಳು ಅವ್ರಿಗೆ ಏನು ನಮಗೆ ತೊಂದರೆ ಆಗ್ತದೆ, ಈ ಎಕ್ಸ್ಪ್ರೆಸ್ ಏನ ಒಂದು ಪ್ರಾಜೆಕ್ಟ್ನ ಸೊ ನಿಲ್ಸಕ್ಕೆ ರೆಡಿ ಇಲ್ಲ. ಸೊ ಅವ್ರಿಗೆ ಯಾವ ತರ ಬೇಕೋ ಆ ತರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದನ್ನ ನಮ್ಮಲ್ಲಿ ಏನು ನಮ್ಮ ಕಾಂಗ್ರೆಸ್ ಶಾಸಕರುಗಳು, ನಮ್ಮ ಇಲ್ಲಿನ ಸಚಿವರುಗಳಿಗೆ ನಾವು ನಮ್ಮ ಮೈತ್ರಿಕೂಟ, ನಾವು NDA ಮೈತ್ರಿಕೂಟದಿಂದ ನಾವು ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ನೀವೆಲ್ಲರೂ ಪಕ್ಷಾತೀತವಾಗಿ ಬಂದು ಈ ಒಂದು ಹೇಮಾವತಿ ಏನು ನೀರು ನಮ್ಮ ತುಮಕೂರು ಜಿಲ್ಲೆಗೆ ಒಂದು ಜೀವನಾಡಿ. ಸೊ ನಮ್ಮ ರೈತರುಗಳಿಗೆ ನಮ್ಗೆ ಕುಡಿಯಕ್ಕೆ ನೀರಿಲ್ಲ, ಆ ಒಂದು ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಸೇರಿ ಎಲ್ಲರೂ ಪಕ್ಷಾತೀತವಾಗಿ ಹೋರಾಟ ಮಾಡೋ ಅಂತ ಒಂದು ಸಂದರ್ಭ ಒದಗಿ ಬಂದಿದೆ. ಆದರೂ ಸಹ ನಮ್ಮ ಇಲ್ಲಿನ ಉಸ್ತುವಾರಿ ಸಚಿವರು, ಇಲ್ಲಿನ ಲೋಕಲ್ MLA ಅವರು ಏನು ಡಾಕ್ಟರ್ ಪರಮೇಶ್ವರ್ ಅವರು ಸುಮ್ಮನೆ ಅದನ್ನ ತಿರಸ್ಕಾರ ಮಾಡ್ಕೊಂಡು ಅವ್ರಿಗೇನು ಸಂಬಂಧನೇ ಇಲ್ಲ ಅನ್ನೋ ಥರ ವರ್ತಿಸ್ತಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಮಠಾಧೀಶರುಗಳಿಗೂ ರೈತರುಗಳ ಮೇಲೆ ಇದು ಒಂದು ಇಡೀ ಇತಿಹಾಸದಲ್ಲೇ ಮೊದಲನೇ ಬಾರಿ ಇರಬೇಕು. ಈ ತರ ಎಲ್ಲ ನಮ್ಮ ಪ್ರಮುಖ ಲೀಡರ್ಗಳು, ಮಾಜಿ ಶಾಸಕರು, ಹಾಲಿ ಶಾಸಕರುಗಳು ಎಲ್ಲರ ಮೇಲೂ ಏನು FIR ಮಾಡಿ ಏನೋ ಒಂದು ತೊಗಲಕ್ ದರ್ಬಾರ್ನ ನಡೆಸ್ತಾ ಇದ್ದಾರೆ. ಸೊ ಅದನ್ನ ನಮ್ಮ ಏನಿಂದ ನಮ್ಮ ಕೊಟ್ಗೆರೆ NDA ಮೈತ್ರಿಕೂಟ ಅದನ್ನ ಪ್ರಬಲವಾಗಿ ಖಂಡಿಸ್ತದೆ. ಈಗಲೂ ಈ ಕೂಡಲೇ ಅವರು ಯಾರು ಮಠಾಧೀಶರುಗಳ ಮೇಲೆ, ಯಾರು ರೈತರುಗಳು ಈ ಸರ್ಕಾರಕ್ಕೆ ಕಣ್ಣಿದೆಯೋ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಕಣ್ಣು ಬುದ್ಧಿಯೂ ಇಲ್ಲ. ಅವ್ರಿಗೆ ಏನಾಗಿದೆ ಅಂದ್ರೆ ಇವ್ರು ಮಾಡಿದ್ದೇ ಆದೇಶ, ಇವ್ರು ಮಾಡಿದ್ದೇ ಆಡಳಿತ. ಇದೊಂಥರ ತೊಗಲಕ್ಕೆ ರಾಜಕಾರಣ ಆಗ್ಬಿಟ್ಟಿದೆ ಒಂದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಇವ್ರ ವಿರುದ್ಧವಾಗಿ ಯಾರು ಮಾತಾಡೋದನ್ನು ಬಿಡೋದಿಲ್ಲ. ಏನೇನು ನೀರಾವರಿ ಹೋರಾಟ ಮಾಡಕ್ ಹೋಗಿದ್ದು ಬಿಟ್ರೆ ಕೊಲೆ ಮಾಡಕ್ ಹೋಗಿದ್ವಾ, ಕೊಲೆಗಾರರಾಗಿದ್ವ ಯಾರ? ತುಮಕೂರು ಜಿಲ್ಲೆ ಮಠಾಧೀಶರು ಸಾವಿರಾರು ಜನ ಅನ್ನ ಕೊಡ್ತಕ್ಕಂಥ ದಾಸೋಹ ಮಾಡ್ತಕ್ಕಂಥ ಸ್ವಾಮೀಜಿಗಳ ಬಗ್ಗೆ, ಮತ್ತೆ ರೈತರಿಗೆ ನಮ್ಮ ನೀರು ನಮ್ಮ ಹೋರಾಟ ಅಂತ ಮಾಡ್ತಕ್ಕಂಥ ರೈತರ ಬಗ್ಗೆ ಇವರು ಅಟೆಂಪ್ಟ್ ಮಾಡೋದು, ಮರ್ಡರ್ ಕೇಸ್ಗಳು ಹಾಕೊಂಡು ಸಿಸ್ಟಮ್ನ ಚೇಂಜ್ ಮಾಡ್ಕೊಂಡು ರೈತರನ್ನ ಕೊಲೆ ಬೆದರಿಕೆ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳು ಪಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸರ್ಕಾರ ಇರಬೇಕೋ ಬೇಡಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಚಿಂತೆ ಮಾಡಬೇಕಿದೆ. ಇದು ಮೊದಲನೇದಾಗಿ ಕೊಡಗೆರೆ ಮಧುಗಿರಿ ಪಾವಡಿ ನೀರು ಕೊಡ್ತಕ್ಕಂಥ ಸಲ ಕೊಡಬೇಕಾಗಿತ್ತು. ಇದು ಈ ಅಂತ ಘಾಟ್ ಏರಿಯಾದಲ್ಲಿ ಇರ್ತಕ್ಕಂಥ ಬಿಟ್ಟು ಆ ರೈತರಿಗೆ ರಾಮನಗರ ಕಡೆಗೆ ನೀರು ಕೊಡ್ತಕ್ಕಂಥದ್ದು ವೈಜ್ಞಾನಿಕ ಬರ್ತಾರೆ. ಆಗ ಆ ಚಾನಲ್ನ ಡೀಪಾಗಿ ಮಾಡಿ ಎಕ್ಸ್ಪ್ರೆಸ್ ಲೈನ್ ಮಾಡಿ ಈಗ ಬರ್ತಕ್ಕಂಥ ನೀರನ್ನ ಕೆಳಮಟ್ಟ ತಗೊಂಡು ಎಕ್ಸ್ಪ್ರೆಸ್ ಹೋಗ್ಬೇಕು, ಬರ್ತಕ್ಕಂಥ ನೀರೆಲ್ಲ ಆ ಕಡೆ ಕೊಟ್ಟರೆ ನೀರು ಕಡೆಗೆ ಉಪ್ಪಿತಳಕ್ಕೂ ತುಮಕೂರು ಬರದೇ ಇಲ್ಲ ಕಡೆಗೆ ಅಂತ ಒಂದು ಅವೈಜ್ಞಾನಿಕ ಇರ್ತಕ್ಕಂಥ ಈ ಹೇಳಿಕೆ ಕೊಟ್ಕೊಂಡು ಈ ಸರ್ಕಾರ ಈ ಮಾಡ್ತಕ್ಕಂಥ ಕಾಮಗಾರಿಗಳನ್ನು ನಿಲ್ಲಿಸಿ ಈ ಹೋರಾಟವನ್ನು ನಾವೆಲ್ಲರೂ ಕೂಡ ಎರಡೂ ಪಕ್ಷದವರು ಕೂಡ ಈ ಹೋರಾಟವನ್ನು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ನಾವು ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಧುಗಿರಿ ಮತ್ತು ಕೊಡಗೆರೆ ತುಮಕೂರು ಗ್ರಾಮಾಂತರ ಬರ್ತಕ್ಕಂಥ ನೀರನ್ನು ಇವರು ತಗೊಂಡೋಗ್ತಕ್ಕಂಥ ನಿಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡರು ಕೂಡ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟುಕೊಂಡು ನಾವು ಇದನ್ನು ಪ್ರತಿಭಟಿಸಬೇಕು ಅಂತೇಳಿ ಸಂದರ್ಭದಲ್ಲಿ ನಾನಾದರೂ ಹೇಳ್ತೇನೆ. ಹಾಗೆಯೇ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಕೂಡ ಇದನ್ನು ಕಣ್ಮುಚ್ಚಿ ಕೂತ್ಕೊಂಡಿರೋದು ನಮಗೆ ಬಹಳ ಇಷ್ಟ ಕಾಣ್ತಾ ಇಲ್ಲ. ಹಾಗೆ ನಮ್ಮ ರಾಜಣ್ಣ ಅವರು ಪ್ರತಿ ಸಾರಿಯೂ ಕೂಡ ನಮ್ಮ ಜಿಲ್ಲೆ ನಾನು ಸಹಕಾರ ಸಚಿವರು ಹಾಗೆ ಹೀಗೆ ಅಂತೇಳಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಾಯಕರಾಗಿರ್ತಕ್ಕಂಥವ್ರು ಈ ಒಂದು ವಿಚಾರದಲ್ಲಿ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂದರೆ ನಮಗೆ ಇವರೆಂಥ ಲೀಡರ್ಗಳು ಅಂತ ಹೇಳೋಕ್ಕಾಗ್ತಿಲ್ಲ. ಹಾಗಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಲೀಡರ್, ತುಮಕೂರು ಜಿಲ್ಲೆ ಇರ್ತಕ್ಕಂಥ ನಮ್ಮ ನಾಯಕರುಗಳು ಮತ್ತು ನಮ್ಮ ಸಚಿವರುಗಳು ಕಣ್ಬಿಟ್ಟು ನೋಡಿ, ತುಮಕೂರು ಜಿಲ್ಲೆ ಇರ್ತಕ್ಕಂಥ ಜನಗಳನ್ನ ಕಣ್ಬಿಟ್ಟು ನೋಡಿ, ನಮ್ಮ ರೈತರು ನಮ್ಮ ಜನ ಬದುಕಬೇಕು ಅಂತ ಹೇಳಿ DK ಶಿವಕುಮಾರ್ ರಾಮನಗರ ತಗೊಂಡೋಗಿ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ನಮ್ಮ ತುಮಕೂರು ಜಿಲ್ಲೆ ರೈತರು ಚೆನ್ನಾಗಿರ್ಬೇಕು, ನಮ್ಮ ಭಾಗದ ರೈತರು ಚೆನ್ನಾಗಿರ್ಬೇಕು ಅಂತ ನೀವ್ಯಾಕೆ ಯೋಚನೆ ಮಾಡ್ತಾ ಇಲ್ಲ? ನೀವ್ಯಾಕೆ ಕಣ್ಮುಚ್ಚೋರು ಕೂತಿದ್ದೀರಾ? ಇದನ್ನ ನೀವು ಕಣ್ಣು ಕಾಣದ ಕೂಡು ಕಾಣದಂಗೆ ನೀವು ನೋಡ್ಕೊಂಡು ಕೂತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ರಾಜಕಾರಣ ಬೆಳೆ ಬೆಳೆಸ್ಕೊಳ್ಳೋಕೆಲ್ಲ ಮಾಡಕ್ ಹೋಗ್ತಿಲ್ಲ. ಎಲ್ಲ ಸರಿ ಇಲ್ಲ. ನಮ್ಮನ್ನೆಲ್ಲ ಬದುಕಿತ್ತಿ, ನಮ್ಮನ್ನೆಲ್ಲ ಭಕ್ತಿ ಹಾಕಿ, ನಮ್ಮ ಖಾಲಿ ಕೇಳು ನಮ್ಮ ಜನಗಳು ನೀರು ಕೊಡ್ದಂಗೆ, ನಮ್ಮ ಜನಗಳಿಗೆ ರೈತರಿಗೆ ನೀರು ಕೊಡೋದಂಥ ಸಂದರ್ಭದಲ್ಲಿ ನೀವು ಹೊರಟಾಗ ನೀವು ಮುಂದೆ ಹೋಗಿ ಏನು ಮಾಡ್ತೀರಿ ಅಂತ ನಮಗೂ ಕೂಡ ಅರ್ಥವಾಗಲ್ಲ. ಇದನ್ನ ಬಹಿರಂಗವಾಗಿ ನಾವೆಲ್ಲರೂ ಕೂಡ ಕೊಡಗೆರೆ ತಾಲೂಕಿನಲ್ಲಿ ಒಂದು ದೊಡ್ಡ ಬಹಿರಂಗ ಸಭೆ ಮೂಲಕ ಮಾಡಿ ನಾವು ಹೋರಾಟ ಕಡಿಬೇಕು ಅಂತ ನನ್ನ ಇಚ್ಛೆ ಇದೆ.